ಸಿಎಂ ಸೀಟಿಗೆ ಬಿಗ್ ಫೈಟ್. ಸಿದ್ದು ಡಿಕೆಶಿ ಸೈಲೆಂಟ್ ವಾರ್. ನಾಯಕತ್ವ ಬದಲೋ ಸಂಪುಟಕ್ಕೆ ಸರ್ಜರಿಯೋ. ದೆಹಲಿಯಲ್ಲಿ ಕುರ್ಚಿ ಕದನ, ಫಾರ್ಮುಲಾ ಪಾಲಿಟಿಕ್ಸ್ಗೆ ತೆರೆ ಬೀಳುತ್ತಾ? ಫೈನಲ್ ಆಟ. ನ್ಯೂಸ್ 18 ಬಿಗ್ ಕವರೇಜ್. ಎಲೆಕ್ಷನ್ ಇರೋದು ಇನ್ನು 2 ವರ್ಷ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಇದ್ದಂತ 3 ವರ್ಷಗಳಿಂದ ಇರುವಂತ ಗೊಂದಲಕ್ಕೆ ಒಂದು ನಿರ್ಣಾಯಕ ತೆರೆ ಎಳೆಯಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ನಾನಾ ರೀತಿಯಾದಂಥ ಸಬೂಬುಗಳನ್ನ ಹೇಳ್ಕೊಂಡು ತಳ್ಕೊಂಡೇ ಬರಲಾಗ್ತಾ ಇತ್ತು. 2.5 ವರ್ಷ ಆದಂತ ಸಂದರ್ಭದಲ್ಲಿ ದೇವರಾಜ್ ಅರಸು ಅವರ ಒಂದು ದಾಖಲೆಯನ್ನ ಮುರಿದು ಬಿಡ್ಲಿ, ಅದಾದ್ಮೇಲೆ ಬಜೆಟ್ ಒಂದು ಆಗ್ಬಿಡ್ಲಿ, ಅದಾದ್ಮೇಲೆ ಪಂಚರಾಜ್ಯಗಳ ಚುನಾವಣೆ ಒಂದು ಕಂಪ್ಲೀಟ್ ಆಗ್ಬಿಡ್ಲಿ, ಈ ರೀತಿಯಾಗಿ ನೆಪಗಳನ್ನ ಹೇಳ್ಕೊಂಡು ಬರ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್. ಆ ಕಾರಣಕ್ಕೋಸ್ಕರ ಗೊಂದಲ ಕಂಟಿನ್ಯೂ ಆಗಿದೆ ಅನ್ನುವಂಥದ್ರ ಬಗ್ಗೆನೆ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಅದಾದ್ಮೇಲೆ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗೇ ಬಿಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಪರವಾಗಿರುವಂತಹ ಶಾಸಕರುಗಳು ಬ್ಯಾಟಿಂಗ್ ಮಾಡ್ತಾ ಇದ್ರು. ಫೈನಲಿ ಈಗ ಅದಕ್ಕೊಂದು ನಿರ್ಣಾಯಕ ನಿರ್ಧಾರವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಾ ಇದೆ. ಕೇರಳದ ಏನ್ ಸಮಸ್ಯೆ ಇತ್ತು ಅದು ಮುಗ್ದು ಅಂದ್ರೆ ಚುನಾವಣೆ ಆಗಿ ಅಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆನೂ ಕೂಡ ಆದ ಬಳಿಕ ರಾಜ್ಯದತ್ತ ತಿರುಗಿ ನೋಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕರೆದು ಮಾತುಕತೆಯನ್ನ ಮಾಡಲಾಗ್ತಾ ಇದೆ. ಫೈನಲ್ ಹಂತಕ್ಕೆ ತಲುಪಿರುವಂಥದ್ದು ಕೈ ಕುರ್ಚಿ ಕದನ. ಸಂಪುಟಕ್ಕೆ ಸರ್ಜರಿಯೋ, ನಾಯಕತ್ವ ಬದಲು? ಹೈಕಮಾಂಡ್ ಸಂಧಾನ ಸೂತ್ರ ರೆಡಿ ಆಗಿದೆಯಾ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕು. ಪಟ್ಟದ ಫೈಟ್ ನಲ್ಲಿ ಗೆಲ್ಲೋದು ಸಿದ್ದುನ ಡಿಕೆಶಿನ? ಗೊತ್ತಿದೆ ಇಲ್ಲಿ ನಾಯಕತ್ವ ಬಿಕ್ಕಟ್ಟು ಯಾವ ಕಾರಣಕ್ಕೋಸ್ಕರ ಎದ್ದಿದೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಆ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಮಾತನಾಡಿದಂಥದ್ದು. 4 ಗೋಡೆಗಳ ಮಧ್ಯೆ ನಾವು ಏನ್ ತೀರ್ಮಾನ ಮಾಡಿದೀವಿ, ಏನೇನ್ ಮಾತುಕತೆ ಮಾಡಿದೀವಿ ನಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಂತ ವಿಚಾರ, ಸ್ಪಷ್ಟ ಸೂಚನೆ, ಅಧಿಕಾರ ಒಪ್ಪಂದ ಆಗಿದೆ ಅನ್ನುವಂತ ರೀತಿಯಾದಂತ ಸ್ಟೇಟ್ಮೆಂಟ್ ಅದು ಅಂತ. ರಾಹುಲ್ ಗಾಂಧಿ ಸಂಧಾನ ಸೂತ್ರ ಇವತ್ತು ಯಾರನ್ನ ಕನ್ವಿನ್ಸ್ ಮಾಡ್ತಾರೆ, ಯಾರು ಕನ್ವಿನ್ಸ್ ಆಗ್ತಾರೆ, ಅದಕ್ಕೂ ಉತ್ತರ ಸಿಗಬೇಕಾಗಿದೆ. ಹೈಕಮಾಂಡ್ ಮುಂದಿರುವಂತ ಆಯ್ಕೆಗಳು ಏನು? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಆಗತ್ತಾ? ಮಹತ್ವದ ಬದಲಾವಣೆ ಅಂತೂ ಆಗತ್ತೆ. ಅದು ನಾಯಕತ್ವದ ಬದಲಾವಣೆನೋ ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆನಾ? ಪರಿಷತ್ ರಾಜ್ಯಸಭೆ ಎಲೆಕ್ಷನ್ ಸಿದ್ಧತೆ ಅಷ್ಟೇ ಚರ್ಚೆ ಆಗುತ್ತಾ? ಯಾಕೆಂದ್ರೆ ಪರಿಷತ್ತು ಮತ್ತೆ ರಾಜ್ಯಸಭೆ ಚುನಾವಣೆ ಮಾತ್ರ ಸಿದ್ಧತೆಗಷ್ಟೇ ಸೀಮಿತ ಆಗಿದ್ದಿದ್ರೆ ಫಸ್ಟ್ ಇಲ್ಲಿ ಒಂದು ಹೆಸರುಗಳನ್ನ ಪಟ್ಟಿ ಫೈನಲ್ ಮಾಡಿರ್ತಾ ಇದ್ರು. ರಾಜ್ಯಸಭೆಗೂ ಯಾರೊಂದು ಹೆಸರು ಪಟ್ಟಿ ಫೈನಲ್ ಮಾಡ್ತಾ ಇದ್ರು. ಅದಾದ್ಮೇಲೆ ಯಾರನ್ನ ಆಯ್ಕೆ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಬಟ್ ಹಂಗಾಗಿಲ್ಲ, ಇನ್ನು ಅದ್ರ ಚರ್ಚೆನೆ ಬಂದಿಲ್ಲ. ಈ ಸಂದರ್ಭದಲ್ಲಿ ಅಲ್ಲೋಗ್ಬಿಟ್ಟು ಚರ್ಚೆ ಮಾಡ್ತಾರಾ? ಅದು ಆ ವಿಚಾರ ನೋಡೋದಾದ್ರೆ ಅದಿನ್ನೂ ಕೂಡ ಡೌಟು ಅಂತಾನೆ ಹೇಳಲಾಗ್ತದೆ. ಆದ್ರೆ ನಾಯಕತ್ವದ ವಿಚಾರನೆ ಪ್ರಮುಖವಾಗಿರುವಂತದ್ದು ಅನ್ನುವಂಥದ್ದು ಕೂಡ ಮಾತನಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಅಜೆಂಡಾ ಏನು ಅಂತ. ಎಐಸಿಸಿ ಕಚೇರಿಗೆ ಖರ್ಗೆ, ರಾಹುಲ್, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಬಂದಿದ್ದಾರೆ. ಆಪ್ತ ಸಚಿವರ ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಸಭೆಯನ್ನ ಕೂಡ ಮಾಡಿದ್ರು. ಕರ್ನಾಟಕ ಭವನದಲ್ಲಿ ಸಿಎಂ ಸಿದ್ದು ಮೀಟಿಂಗ್ ಮಾಡಿದ್ರು. ವರಿಷ್ಠರ ಭೇಟಿಗೂ ಮೊದಲು ಆಪ್ತರ ಜೊತೆ ಸಭೆಯನ್ನ ಮಾಡಲಾಯಿತು. ಸಭೆಯ ಅಜೆಂಡಾ ಬಗ್ಗೆ ಹೈಕಮಾಂಡ್ ಸಸ್ಪೆನ್ಸ್ ಇದೆ. ಸಭೆಯ ಅಜೆಂಡಾ ಬಗ್ಗೆ ಅವರು ಎಲ್ಲೂ ಕೂಡ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಖರ್ಗೆ ಅವ್ರನ್ನ ಕೇಳಿದ್ರು ಕೂಡ ಕೈ ಮುಗಿತಾರೆ. ಅವರು ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ. ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ನಿರುತ್ತರರಾಗಿದ್ದಾರೆ. ಡಿಕೆಶಿ ಮುಗುಳ್ನಗೆ ಏನೇ ಕೇಳಿದ್ರು ಕೂಡ ಜಸ್ಟ್ ಸ್ಮೈಲು. ನಿಮಗೆ ತೋರಿಸ್ತಾ ಇದೆ ನೋಡಿ, ಆ ದೃಶ್ಯಾವಳಿಯನ್ನ ಗಮನಿಸಬಹುದು. ಸಿಎಂ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಕೇಳಿದ್ರೆ ಸಿಎಂ ಮೌನವಾಗೇ ಇದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲೂ, ದೆಹಲಿಗೆ ಹೋಗಾದ್ಮೇಲೂ ಕೂಡ ಏನ್ ಪ್ರಶ್ನೆ ಮಾಡಿದ್ರು ಕೂಡ ಫುಲ್ ಸ್ಮೈಲಿ ಫೇಸ್, ನಗ್ನಗ್ತಾನೆ ಇದ್ದಾರೆ. ಆನ್ಸರ್ ಮಾಡ್ತಾ ಇಲ್ಲ, ಫುಲ್ ನಗ್ತಾನೆ ಇದ್ದಾರೆ. ಏನಾದ್ರೂ ಪಾಸಿಟಿವ್ ಆಗಿ ರಿಯಾಕ್ಷನ್ ಸಿಕ್ಕಿದೆಯಾ ಅವರಿಗೆ ಗೊತ್ತಿಲ್ಲ. ಖರ್ಗೆ ಅವರು ಕೈ ಮುಗ್ದಿದ್ದಾರೆ. ಏನ್ ಸರ್ ಮೀಟಿಂಗ್ ಅಜೆಂಡಾ ಏನು ಅಂತ ಕೇಳಿದ್ರೆ ಕೈ ಮುಗ್ದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಅಂದ್ರೆ ಅದು ನಮ್ಮ ನಡುವೆ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗುವಂಥದ್ದು ಅನ್ನುವಂಥ ರೀತಿಯಲ್ಲಿ ಅವರು ಕೈ ಮುಗ್ದಿದ್ದಾರೆ ಮಾಧ್ಯಮಗಳಿಗೆ. ಇನ್ನು ದೆಹಲಿ ಸಭೆ ಬಗ್ಗೆ ಸಚಿವರು ಏನಂತಾರೆ ಒಮ್ಮೆ ನೋಡೋಣ. ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, GBA ಚುನಾವಣೆ ಇದೆ. ಆಮೇಲೆ ಇವತ್ತು ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇವತ್ತು ದಿವಸ ಇದೆ. ಪಕ್ಷವನ್ನು ಬಲಿಷ್ಠಪಡುವಂಥದ್ದಿದೆ. ಹಾಗೂ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಕೂಡ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಅಂತ ಗೊತ್ತಾಗುತ್ತೆ.
ಸರ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ, ಎರಡನೇದು ನಾಯಕತ್ವ ಬದಲಾವಣೆ. ನಾವು ಇದೆಲ್ಲವೂ ಕೂಡ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಏನು ಚರ್ಚೆ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಅದು ಅಂತಿಮ ಆಗ್ತದೆ. ನೋಡೋಣ ಏನಾಗ್ತದೆ ಗೊತ್ತಾ, ಚರ್ಚೆ ಅಂತ ಪ್ರಾರಂಭ ಆಗ್ತಾ ಇದೆ. ಭಾಳ ದಿನದಿಂದ ಬೇಡಿಕೆ ಇತ್ತು, ಆಗಬೇಕು, ಇತ್ಯರ್ಥ ಆಗ್ಬೇಕಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡ್ರಿ ಏನು ಪ್ರಾರಂಭ ಮಾಡ್ತಾರೆ, ಏನಾಗುತ್ತೆ ಕಾದು ನೋಡೋಣ ಅಷ್ಟೇ. ಇಷ್ಟು ಅರ್ಲಿ ಹೇಳೋದು ಎಲ್ಲ ಚರ್ಚೆ ಆಗ್ಬೋದು ಎಲ್ಲನೂ. ಯಾಕಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಕ್ಷಕ್ಕೆ ಸಂಬಂಧಪಟ್ಟದ್ದು ಎಲ್ಲನೂ ಚರ್ಚೆ ಆಗ್ಬಾರ್ದು. ಪ್ರಾರಂಭ ಆಗಿ ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬೇಕಂತ ಅಷ್ಟೇ. ಏನಾಗ್ತೈತಿ, ಯಾವ ಫಸ್ಟ್ ಅಜೆಂಡಾ ಏನಿದೆ ಗೊತ್ತಿಲ್ಲ, ಅದ್ರ ಮೇಲೆ ಎಲ್ಲ ಅವಲಂಬನೆ ಡಿಪೆಂಡು. ನಾ ಈಗ ಹೇಳಿಕ್ಕೆ ಆಗೋಲ್ಲ, ನಾವೇ ಏನು ಸಪ್ರೇಟ್ ಏನಿಲ್ಲ. ಏನು ಪ್ರಾರಂಭ ಆಗ್ತದೆ ವಿಷಯಗಳು, ಅದ್ರ ಮೇಲೆ ಮುಂದಿನೆಲ್ಲ ಅವಲಂಬನೆ ಇರುತ್ತೆ. ಸರ್ ಅದು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಅದನ್ನ ಕರೆದಿದ್ದಾರೆ, ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಅದಕ್ಕೆ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ಮ ನಾಯಕರಿಗೆ ಭೇಟಿ ಆಗಲ್ಲ. ಪುನರ್ರಚನೆ ಆದ್ರೆ ಮತ್ತೊಮ್ಮೆ ಪಕ್ಷ ನಿಮ್ಗೊಂದು ಅವಕಾಶ ಸಿಗುತ್ತೋ, ನೀವು ಆಕಾಂಕ್ಷಿದ್ದಾರೆ? ಸಹಜ ಅಲ್ಲ ಸರ್. ನಂದು ಕಾಂಗ್ರೆಸ್ ಪಕ್ಷ. ಈಗ ಪುನರ್ರಚನೆ ಆಗುತ್ತಾ ಅಥವಾ ಏನೋ ನಾಯಕತ್ವ? ಅದನ್ನೆಲ್ಲ ನಿರ್ಧಾರ ತಗೊಳ್ಳೋದು ಹೈಕಮಾಂಡ್. ಶಾಸಕರ ಅಪೇಕ್ಷೆ ಪಡೋದು ಸಹಜವಾದಂತ ಪ್ರಕ್ರಿಯೆ. ಗೊಂದಲ ಅನ್ನೋದೇ ಇಲ್ಲ. ತೆರೆ ಬೀಳೋದಿಲ್ಲ ಬಂದ ನನಗಿದ್ದ ಮಾಹಿತಿ ಪ್ರಕಾರ ಗೊಂದಲ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂಥ MR ವೆಂಕಟೇಶ್ ಅವರಿದ್ದಾರೆ. ಕಾಂಗ್ರೆಸ್ನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಫಸ್ಟು MR ವೆಂಕಟೇಶ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ವೆಂಕಟೇಶ್ ಅವರೇ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ನಾಯಕತ್ವದ ವಿಚಾರ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾನೆ ಇತ್ತು. ಫೈನಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ಇರುವಂತ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗಿದ್ದಾರೆ ಅಂತ. ಸರ್, ಈಗ ಇಲ್ಲಿ ಹೆಚ್ಚಿಗೆ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು, ಜನಸಾಮಾನ್ಯನಿಗೆ ಸ್ಪಂದನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಧಿಕಾರಾರೂಢ ರಾಜಕೀಯ ಪಕ್ಷ ಇದೆಯೋ ಆ ಅಧಿಕಾರಾರೂಢ ರಾಜಕೀಯ ಪಕ್ಷ ಹೆಚ್ಚಿನ ಜವಾಬ್ದಾರಿಯಿಂದ ವರ್ತಿಸ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಉಸ್ತುವಾರಿ ಸಚಿವರುಗಳು ಎಲ್ಲಾ ಕಾಣೆಯಾಗಿದ್ದಾರೆ. ಇಡೀ ಮಂತ್ರಿ ಮಂಡಲ, ಬಹುತೇಕ ಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನ ಜೊತೆಲಿ, ಒಂದಷ್ಟು ಜನ DKC ಜೊತೆಲಿ ಹೋಗಿ ಡೆಲ್ಲಿಲಿ ಕೂತಿದ್ದಾರೆ. ಇವತ್ತು ಯಾಕಾದ್ರೂ ಈ ಸರ್ಕಾರವನ್ನ ಅಧಿಕಾರಕ್ಕೆ ತಂದುವೋ ಅನ್ನುವಂತ ಮಟ್ಟಿಗೆ ಇವತ್ತು ಜನ ಬೇಸತ್ತಿದ್ದಾರೆ, ಪರಿತಪಿಸ್ತಾ ಇದ್ದಾರೆ. ಒಂದು ಕಡೆ ಇಡೀ ರಾಜ್ಯದಲ್ಲಿ ಉಸ್ತುವಾರಿ ಸಚಿವರುಗಳು ಯಾವುದೇ ಒಂದು ಆಯಾ ಜಿಲ್ಲೆಯ ಸಮಸ್ಯೆಗಳನ್ನ ಕುರಿತು ಅವ್ರು ಇವತ್ತು ಸಭೆಗಳನ್ನು ಮಾಡಿದ್ದಂಥದ್ದನ್ನು ಮಾಧ್ಯಮಗಳಲ್ಲಿ ಎಲ್ಲೂ ಕಂಡಿಲ್ಲ, ಎಲ್ಲೂ ನೋಡಿಲ್ಲ ನಾವು. ಇನ್ನೊಂದು ಕಡೆ ಈ ರಸ್ತೆಗಳ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ, ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳು ಆ ಭಗವಂತನಿಗೆ ಪ್ರೀತಿ. ಇನ್ನೊಂದು ಕಡೆ ಹಗರಣಗಳ ಸರಮಾಲೆ. ಈ ಸರ್ಕಾರ ಯಾಕಾದ್ರೂ ಬಂದಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ದಿನನಿತ್ಯ ಬಳಕೆಯ ವಸ್ತುಗಳನ್ನ ಏರಿಕೆ ಮಾಡೋದು ಅಲ್ಲದೇನೆ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆಯನ್ನ ಮಾಡಿ ಇಟ್ಟು ಇವತ್ತು ಜನ ಯಾವ ಮಟ್ಟಕ್ಕೆ ಅಂದ್ರೆ ಎ ಖಾತೆಯಿಂದ ಬಿ ಖಾತೆಯಿಂದ ಎ ಖಾತೆ ಅಂತೆ, ಆಮೇಲೆ ಈ ಖಾತಾಗಂತೆ, ಅದಕ್ಕೊಂದಷ್ಟು ದುಡ್ಡು ಕಟ್ಬೇಕಂತೆ. ಜನ ಯಾವ ಮಟ್ಟಕ್ಕೆ ಇವತ್ತು ರೋಸ ಹೋಗಿದ್ದಾರೆ ಅಂತಂದ್ರೆ, ಅಲ್ಲ, ಜನ ರೋಸ್ ಹೋಗಿದ್ದಾರೆ, ಅದನ್ನ ಪ್ರಶ್ನೆ ಮಾಡ್ಬೇಕಾದಂತ ಪ್ರತಿಪಕ್ಷವೂ ಕಾಣೆ ಆಗ್ಬಿಟ್ಟಿದೆ ಅಂತ. ಈಗ ಉಸ್ತುವಾರಿ ಸಚಿವರುಗಳು ಹೋಗ್ಲಿಲ್ಲ, ಹೌದು. ಯಾವ್ದು ಮಳೆ ಆದಂತ ಪ್ರದೇಶಗಳಿಗೆ ಇರುವಂತ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೋಗ್ಲಿಲ್ಲ, ಹೌದು. ಅದನ್ನ ನಾವು ಕೂಡ ತೋರಿಸ್ತಾ ಇದ್ವಿ. ವಿರೋಧ ಪಕ್ಷದವರಾದ್ರೂ ಹೋದ್ರ? ಅವರಾದ್ರೂ ಕೇಳಿದ್ರ ಸಮಸ್ಯೆನ? ಅವರಾದ್ರೂ ಕಿವಿ ಹಿಡ್ತಾ ಇದ್ದಾರ ಸರ್ಕಾರವನ್ನ? ಇವತ್ತು ವಿರೋಧ ಪಕ್ಷದ ನಾಯಕರುಗಳು ಇವತ್ತು ಒಂದು ಕಡೆ ನಮ್ಮ LOP ಲೀಡರ್ ಇರ್ಬೋದು, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರು ಇರ್ಬೋದು, ಅವ್ರು ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ ರೈತರ ಸಮಸ್ಯೆಯನ್ನ ಕೇಳಿದ್ರು ಹೇಳ್ತೀರಾ? ಟ್ವೀಟ್ ಅಲ್ಲಿ ಹಾಕ್ಬಿಟ್ಟು ಅದ್ರಲ್ಲಿ ನಾವು ಆಕ್ರೋಶ ವ್ಯಕ್ತಪಡಿಸ್ತೀವಿ ಅನ್ಬಿಟ್ರೆ ಅಲ್ಲಿಗೆ ಮುಗ್ದೋಗ್ಬಿಡ್ತಾ ವಿರೋಧ ಪಕ್ಷದ ಕೆಲಸ. ಬೆಂಗಳೂರಿಂದ ಕತ್ತುತ್ತಾ ಇಲ್ವಲ್ಲ ವಿರೋಧ ಪಕ್ಷದ ನಾಯಕರು ಇಲ್ಲಿಂದ? ಯಾವ ಜಿಲ್ಲೆಗೆ ಹೋಗಿ ಯಾವ ರೈತರ ಸಮಸ್ಯೆ ಕೇಳಿದ್ದಾರೆ ಹೇಳಿ ಹೋಗ್ಲಿ. ಈಗ ಸದನದಲ್ಲಿ ಇರ್ಬೋದು, ಸದನದ ಹೊರಗಡೆ ಇರ್ಬೋದು, ಇವತ್ತು ಒಂದು ಪ್ರತಿಪಕ್ಷವಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಅತ್ಯಂತ ಕ್ರಿಯಾಶೀಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೂ ಸಹ ಇದು ಒಂಥರ ಬಂಡೆದ್ದೋಗಿರೋ ಸರ್ಕಾರ. ಇದಕ್ಕೆ ನೀವು ಏನನ್ನ ತಗೊಂಡು ಚುಚ್ಚಿದ್ರು
ಒಂಥರ MML ಬರೆ ಹೇಳ್ದಂಗೆ ಇದಕ್ಕೆ ಏನು ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟಿರ್ತಕ್ಕಂತ ಈ ಲಜ್ಜೆಗೇಡಿ ಸರ್ಕಾರ ಅನ್ನುವಂಥದ್ದನ್ನ ಇವತ್ತು ಜನಸಾಮಾನ್ಯರು ಮಾತಾಡ್ತಾ ಇರ್ತಕ್ಕಂಥದ್ದು, ನಾನು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ, ಅಥವಾ ಪ್ರತಿಪಕ್ಷದವ್ರು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ, ಜನಸಾಮಾನ್ಯ ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸರ್ ಯಾವ ವಿಷಯಗಳಲ್ಲಿ ಇವರು ಕಮ್ಮಿ ಮಾಡಿದ್ದಾರೆ? ಒಂದ್ ಕಡೆ ರೈತರು 2.5 ಲಕ್ಷ ರೂಪಾಯಿ ಮೊದಲು ಫ್ರೀ ಪಂಪ್ ಸೆಟ್ ಅನ್ನು ಹಾಕೊಡೋದಕ್ಕೆ ಅವಕಾಶ ಇದ್ದಂತದನ್ನ ಇವತ್ತು 2.5 ಲಕ್ಷ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಆ SR ವ್ಯಾಲ್ಯೂನ ಎಲ್ಲಾನು ರೈಸ್ ಮಾಡಿ ಇವತ್ತು ಆ SR ವ್ಯಾಲ್ಯೂಗಳ ಮೇಲೆ ಇವತ್ತು ಮತ್ತೆ ಜುಲೈಯಿಂದ ಮತ್ತೆ 15% ಏನೋ ಜಾಸ್ತಿ ಮಾಡ್ಬೇಕು ಅಂತಿದ್ದಾರೆ. ಜನಸಾಮಾನ್ಯ ಏನ್ ಮಾಡ್ಬೇಕು? ಅವನು ಮನೆಯದನ್ನ ಅವನು ಖಾತಾ ಮಾಡ್ಕೊಬೇಕು ಅಂದ್ರೆ ಅದ್ರಲ್ಲಿ ಒಂದಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಈ ಖಾತಾ ಮಾಡ್ಕೊಡ್ತೀವಿ ಅಂತ. ಈ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಅಲ್ಲ, ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗೂ ಇದೆ, ಸರಿಯಾದಂತ ಸಮಸ್ಯೆಗಳು ಹೌದು. ಆದ್ರೆ ಅದನ್ನ ಆನ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇಲ್ವಲ್ಲ ಬಿಜೆಪಿ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ನಾನು ಕೇಳಿದೆ ಯಾವ ಜಿಲ್ಲೆಗೆ ಹೋಗಿದ್ದಾರೆ ಹೇಳಿ ಅಂತ. ಯಾವ್ದಾದ್ರು ಜಿಲ್ಲೆಗೆ ಹೋಗಿರೋದ್ ನೆನಪಿದ್ಯಾ ನಿಮ್ಗೆ? ಪ್ರತಿಪಕ್ಷ ನಾಯಕರು ಅಥವಾ ರಾಜ್ಯಾಧ್ಯಕ್ಷರು, ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಬಂದ್ಮೇಲೆ ಅವ್ರ ಸುತ್ತಮುತ್ತ ತಿರುಗಿದ್ ನೋಡಿದ್ವಿ. ವಿರೋಧ ಪಕ್ಷ ನಾಯಕರು ಇಲ್ಲೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ರೆ ಅದನ್ನೇ ದೊಡ್ಡ ಏನು ಪ್ರಶ್ನೆ ಮಾಡ್ದಂಗೆ ಅಂದ್ರೆ ಆಡಳಿತ ಪಕ್ಷವನ್ನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಗ್ರೌಂಡ್ ರಿಯಾಲಿಟಿಲಿ ಅವ್ರದ್ದು ಒಂದು ಜವಾಬ್ದಾರಿ ಇದೆ. ಅವರು ಶಾಡೋ CM, ಅವರು ಹೋಗ್ಬೇಕು, ಅವರು ಗ್ರೌಂಡ್ ಅಲ್ಲಿ ಹೋಗ್ಬೇಕು, ಇಳಿಬೇಕು, ರೈತರ ಸಮಸ್ಯೆಗಳನ್ನ ಕೇಳ್ಬೇಕು. ವಿಜಯೇಂದ್ರ ಮತ್ತೆ LOP ಲೀಡರ್ ಅಶೋಕ್ ಅವರು ಸರ್ ನಾನು ಸಿಂಪಲ್ ಆಗಿ ಕೇಳ್ತಿದ್ದೀನಿ, ಯಾವ ಜಿಲ್ಲೆ ಹೋಗಿದ್ರು ಹೇಳ್ಬಿಡಿ ನೋಡೋಣ ವೆಂಕಟೇಶ್ ಅವರೇ. ದಿನನಿತ್ಯ ಸಮಸ್ಯೆ ಮಾಡ್ಕೊಳ್ಬೇಕು, ಮಾಡ್ತಾ ಇದ್ದೀರಾ ಹೌದು. ಯಾವ ಜಿಲ್ಲೆಯಲ್ಲಿ ಹೋಗಿದ್ದಾರೆ ಹೇಳಿ? ಅದೊಂದೇ ಅಲ್ಲ, ದಿನನಿತ್ಯದ ಸಮಸ್ಯೆಗಳೇನಿದಾವೆ ಇಲ್ಲಿ ದಿನಪ್ರತಿ ಬರ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಕಿವಿ ಹಿಂಡೋ ಕೆಲಸವನ್ನ ಒಂದು ಪ್ರತಿಪಕ್ಷವಾಗಿ ಇವತ್ತು ವೆಂಕಟೇಶ್ ಸರ್ ಮಾತನಾಡ್ತೀನಿ. ನಮ್ ಜೊತೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತ ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ, ಫೈನಲಿ ಇವತ್ತೊಂದು ನಿರ್ಣಾಯಕ ದಿನ ಅಂತ ಅನ್ಕೊಳ್ಬೋದಾ? ಕಾಂಗ್ರೆಸ್ ವಿಚಾರದಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೆ ಒಂದು ಉತ್ತರ ಸಿಗಬಹುದು ಅನ್ನುವಂಥದ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ರಾಜ್ಯದ ಜನ? ಖಂಡಿತವಾಗಿ. ಇಲ್ಲಿ ಗೊಂದಲ ಅಂತ ಏನಿಲ್ಲ, ಬಟ್ ಏನಂದ್ರೆ ಭಿನ್ನ 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 ಅಭಿಪ್ರಾಯಗಳಿರ್ತವೆ, ಭಿನ್ನ ಮತಗಳಿರ್ತವೆ, ಆಮೇಲೆ ಕೆಲವು ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಮಂತ್ರಿಗಳು MLAಗಳು ಮಂತ್ರಿಗಳಾಗ್ಬೇಕಂತ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ. 2.5 ವರ್ಷ ಆದ್ಮೇಲೆ ಪುನರ್ರಚನೆ ಆಗುತ್ತೋ ಅಥವಾ ವಿಸ್ತೀರ್ಣ ಆಗುತ್ತೋ ಆ ತರ ಒಂದು ಆಕಾಂಕ್ಷೆ ಇದ್ದೇ ಇತ್ತು. ಈಗ 3 ವರ್ಷ ಆಗಿದೆ, ಹಾಗಾಗಿ ಮಂತ್ರಿಗಳಿಗೆ ಆಗ್ಬೇಕಂತ ಇರ್ತಕ್ಕಂಥ ಶಾಸಕರ ದಂಡು ದೊಡ್ಡದಿದೆ. ಸೊ ಈಗಾದ್ರೂ 2 ವರ್ಷಕ್ಕೆ ಪುನರ್ರಚನೆ ಆಗ್ಲಿ ಅಂತ ಒಂದು ಬೇಡಿಕೆ ಇದೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ ಆದ್ರೂ ಕೂಡ ಹೈಕಮಾಂಡ್ ಜೊತೆಗೆ ಸಮಾಲೋಚನೆ ಮಾಡೋದು, KPCC ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಜೊತೆ ಸಮಾಲೋಚನೆ ಮಾಡೋದು ಮುಖ್ಯಮಂತ್ರಿಗಳ ಒಂದು ಹೊಣೆಗಾರಿಕೆ, ಜವಾಬ್ದಾರಿ. ಆ ರೀತಿಯಾಗಿ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಇವತ್ತು ನೀವು ಹೇಳ್ದಂಗೆ ಒಂದು ಅಂತಿಮ ಈ ಸರ್ಕಾರದ ಅಂತಿಮ ಒಂದು ನಿರ್ಧಾರ ಆಗುತ್ತೆ. ಅಂದ್ರೆ ಒಂದು ಮಂತ್ರಿಮಂಡಲ ವಿಸ್ತರಣೆದಾಗಬಹುದು. ಯಾಕಂದ್ರೆ ಕೊನೆಯಿನ 1.5 ವರ್ಷ 2 ವರ್ಷ ಮತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ, ಪುನರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಮಹತ್ವದ ಒಂದು ಸಭೆ ಇದು. ಓಕೆ ಓಕೆ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ ಐವಾನ್ ಡಿಸೋಜಾ ಅವರು ಕಾಂಗ್ರೆಸ್ MLC ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಅಂದ್ರೆ ಆಲ್ಮೋಸ್ಟ್ 3 ವರ್ಷಗಳಿಂದಲೂ ಕೂಡ ಗೊಂದಲ ಅಂತಾನೆ ಹೇಳ್ಬೇಕಾಗತ್ತೆ. ಬಿಕಾಸ್ ನಿಮ್ಮ ಶಾಸಕರುಗಳು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಆಧಾರದಲ್ಲೇ ಇದುವರೆಗೂ ನಾಯಕತ್ವದ ಬದಲಾವಣೆ ಆಗುತ್ತಾ, ಕ್ರಾಂತಿ ಆಗುತ್ತಾ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರುವಂತದ್ದು. ಫೈನಲಿ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳ್ಬೋದಾ ಅಂತ? 3 ವರ್ಷಗಳಿಂದ ಹೇಳುವುದಕ್ಕೆ ಸ್ವಲ್ಪ ಕರೆಕ್ಷನ್ ಇದೆ. 2.5 ವರ್ಷದ ನಂತರ ಎಲ್ಲಿಯೋ ಒಂದು ಕಡೆ ವಿಸ್ತರಣೆ ಆಗ್ತದೆ ಅಥವಾ ನಾಯಕತ್ವ ಬದಲಾವಣೆ ಆಗ್ತದೆ. ಇದು ಮಂತ್ರಿಗಳು, ಇದು ಮೀಡಿಯಾದಲ್ಲಿ ಬರ್ತಾ ಇತ್ತು. ಆದ್ರೆ ಪಕ್ಷದಲ್ಲಿ ಈಗ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಯಾವ ಶಾಸಕರುಗಳು ಹೇಳಿದ್ದು? ಅದಕ್ಕೆ ಬೈಟ್ ಕೊಡ್ಲಾ ನಾನು? ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ಅಂತ. ಆಮೇಲೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ KN ರಾಜಣ್ಣ ಅವ್ರು ಹೇಳಿದ್ದನ್ನು ತೋರ್ಸ್ಲಾ? ಎಲ್ಲ ಮೀಡಿಯಾ ಅನ್ಬಿಡ್ತೀರಿ ನೋಡಿ, ನಮ್ಮ ಮೇಲೆ ಕೇಳಿದಕ್ಕೆ ನೀವು ಕೇಳಿರ್ತೀರಿ, ಅವ್ರು ಹೇಳ್ತಾರೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ, ಪಾರ್ಟಿ ಮಟ್ಟದಲ್ಲಿ ಎಲ್ಲಿಯೂ ಈ ಒಂದು ವಿಚಾರದಲ್ಲಿ ಚರ್ಚೆಗಳಾಗಿರ್ಬೋದು, ರಾಜ್ಯದಲ್ಲಿ ಒಟ್ಟೊಟ್ಟಾಗಿ CM ಮತ್ತು DCM ಕೆಲಸ ಮಾಡಿದ್ದು ತಾವು ಕಂಡಿದ್ದೀರಿ, ನಾವು ನೋಡಿದ್ದೇವೆ. ಆದ್ರೆ ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಒಂದು ಮಾತಿತ್ತು, ಏನು 2.5 ವರ್ಷದ ನಂತರ ಎಲ್ಲಾ ಶಾಸಕರಿಗೂ ಅವಕಾಶ ಸಿಗ್ಬೇಕು. 136 ದೊಡ್ಡ ಸಂಖ್ಯೆಯ ಶಾಸಕರು ಆಯ್ಕೆ ಆಗಿದ್ದಾರೆ, ಸೀನಿಯರ್ ಶಾಸಕರುಗಳಿದ್ದಾರೆ. ಹಾಗಾಗಿ 2.5 ವರ್ಷ ಮಾಡಿದ್ರೆ ಬಹಳಷ್ಟು ಜನರಿಗೆ ಅವಕಾಶ ಸಿಗ್ತದೆ ಅಂತ ಹೇಳುವಂತದ್ದು ಒಂದಿತ್ತು. ಹಾಗಾಗಿ ಇವತ್ತು ಅದಕ್ಕೆ ಎಲ್ಲಿಯೋ ಒಂದ್ ಕಡೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ಅಲ್ಲಿ
ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಎಷ್ಟು ಜನರಿಗೆ ಅವಕಾಶ ಕೊಡಬೇಕು, ಎಷ್ಟು ಮಂದಿ ಹಳೆಬರು ಇರಬೇಕು, ಇದರ ಬಗ್ಗೆ ಒಂದು ಚರ್ಚೆ ಆಗ್ಬೋದು. ಅದೇ ರೀತಿ ಚುನಾವಣೆಗಳು ಇವತ್ತಿಗ ರಾಜ್ಯಸಭಾ ಚುನಾವಣೆಗಳಿದ್ದಾವೆ. ಅದೇ ರೀತಿ MLC ಚುನಾವಣೆ 9 ಜನರನ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ಬೋದು. ಎಲ್ಲಿಯೋ ಒಂದು ಕಡೆ ಕಾರ್ಯಕರ್ತರಿಗೆ ಬೇಕಾದಂತ ನಿಗಮ ಮಂಡಳಿಗಳ ಸದಸ್ಯರುಗಳಿಗೆ ಆಯ್ಕೆ ಮಾಡುವಂತಹದ್ದು ಇನ್ನು 2 ವರ್ಷದ ಅವಕಾಶ ಇದೆ. ಆ ಅವಧಿಯ ಒಳಗಡೆ ಕಾರ್ಯಕರ್ತರಿಗೂ ಹೆಚ್ಚು ಗಮನ ಕೊಡುವಂತಹದ್ದು ಅವಶ್ಯಕತೆ ಇದೆ. ಐವಾನ್ ಡಿಸೋಜ ಸರ್, ನೀವು ತುಂಬಾ ಸೀನಿಯರ್ ಇದ್ದೀರಾ ರಾಜಕಾರಣದಲ್ಲಿ. ಈಗ MLC ಗಳನ್ನ ಆಯ್ಕೆ ಮಾಡುವ ವಿಚಾರ, ರಾಜ್ಯಸಭೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ವಿಚಾರ ಡೈರೆಕ್ಟ್ ಆಗಿ ಅಲ್ಲೇ ಚರ್ಚೆ ಆಗುತ್ತೆ ಅನ್ನೋದಕ್ಕಿಂತ ಇದುವರೆಗಿನ ಪ್ರೋಸೆಸ್ ಏನೇನಿತ್ತು ಹೇಳಿ ಸರ್. ಇವರೊಂದು ಲಿಸ್ಟ್ ರೆಡಿ ಮಾಡೋರು, ಇಲ್ಲೇ ಚರ್ಚೆ ಮಾಡಿಬಿಟ್ಟು ಈಗ 10 ಜನ ಇದ್ರೆ ಇವರೊಂದು 20 ಜನ ಸೆಲೆಕ್ಟ್ ಮಾಡಿ ಇದ್ರಲ್ಲಿ ಯಾರನ್ನ 10 ಜನ ಸೆಲೆಕ್ಟ್ ಮಾಡೋದು ಅನ್ನುವಂಥದ್ದನ್ನ ತಗೊಂಡೋಗಿ ನಂತರ ಚರ್ಚೆ ಮಾಡ್ತಾ ಇದ್ರು. ಆ ರೀತಿಯಾದಂಥ ಪ್ರೋಸೆಸ್ಸು ಕೂಡ ಆಗಿಲ್ಲ. ಅದಕ್ಕೂ ಮುಂಚೆನೆ CM ನ DCM ನ ಕರೆದಿದ್ದಾರೆ ಅಂದ್ರೆ ಸಮಥಿಂಗ್ ಏನೋ ಒಂದು ನಿರ್ಧಾರ ಮಾಡಲಿಕ್ಕೆ ಅಂತ ಅಲ್ವಾ. ನೀವು ಗೊಂದಲ ಇದೆ ಇಲ್ಲ ಅಂತದನ್ನ ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೋ ಬಿಡ್ತಿರೋ, ಆದರೆ ರಾಜ್ಯ ಜನಕ್ಕೆ ಗೊತ್ತಿದೆ ನಾಯಕತ್ವದ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ. ಸಂಪುಟ ಪುನರ್ರಚನೆ ಅಥವಾ ನಾಯಕತ್ವ ಬದಲಾವಣೆ ಅಟ್ಲೀಸ್ಟ್ ಒಂದಾದ್ರೂ ನಿರ್ಧಾರವನ್ನ ಕೈಗೊಳ್ಳೋದ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ದಿಟ್ಟತನ ತೋರಿಸಬೇಕಾಗಿದೆ ಇಲ್ಲಿ. ನಾನು ಈಗ ತಾನೇ ಮಾತಾಡ್ತಾ ಇದ್ದೆ ಡೆಲ್ಲಿಗೆ. ಈಗಾಗಲೇ CM ಅವರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಇನ್ನೊಂದು ಅರ್ಧ 1 ಗಂಟೆ ಒಳಗಡೆ ಯಾವುದು ಏನು ಅಂತ ಹೇಳುದು ಸ್ಪಷ್ಟ ನಿಮ್ಮ ಮುಂದೆ ಬರ್ತದೆ. ನನಗೆ ತಿಳಿದ ಮಟ್ಟಿಗೆ ವಿಸ್ತರಣೆ ಆಗ್ಬೋದು. ಏನು ಮಾತುಕತೆ ಆಗ್ತದೆ ಅಂತ ನಾವು ಊಹೆ ಮಾಡೋದಕ್ಕಿಂತ ಇನ್ನು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಈ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ಏನಿದ್ರು ಕೂಡ ಕಾಂಗ್ರೆಸ್ ಸಂಘಟಿತವಾಗಿದೆ. ನಮ್ಮ ಶಾಸಕರು ಇನ್ನೂ ಒಳ್ಳೆಯ ಕಾರ್ಯಕ್ರಮ ನಾವೇನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. MR ವೆಂಕಟೇಶ್ ಸರ್, ಇಲ್ಲಿ ಮೇನ್ಲಿ ನೀವು ಹೇಳ್ತಾ ಇದ್ರಿ ಸಾಕಷ್ಟು ಸಮಸ್ಯೆಗಳಿದಾವೆ, ಇದರ ನಡುವೆ ನಾಯಕತ್ವದ ಗೊಂದಲ ಬೇರೆ ಇದೆ ಅನ್ನುವಂಥದ್ರ ಬಗ್ಗೆ. ಅದಕ್ಕೊಂದು ತೀರ್ಮಾನ ಆಗ್ಬಿಟ್ರೆ ಅಟ್ಲೀಸ್ಟ್ ಜನರಲ್ಲಿರುವಂತ ಗೊಂದಲ ನಿವಾರಣೆ ಆಗುತ್ತೆ, ಇರುವಂತ ಸಮಸ್ಯೆಗಳಿಗೆ ಪರಿಹಾರನಾದ್ರೂ ಸಿಗುವಂತ ಚಾನ್ಸಸ್ ಆದ್ರೂ ಕೂಡ ಇರುತ್ತೆ. ಯಾಕೆಂದ್ರೆ ಅವರ ನಾಯಕರುಗಳೇ ಮಾತನಾಡ್ತಾರೆ, ಪರಮೇಶ್ವರ್ ಅವರೇ ಮಾತನಾಡಿದ್ದಾರೆ, ಇದಕ್ಕೊಂದು ಕ್ಲಾರಿಟಿ ಸಿಗಬೇಕು ಅಂತ. ಈಗ ಯಾರಾದ್ರೂ CM ಆಗ್ಲಿ, ಅದು ಜನಸಾಮಾನ್ಯನಿಗೆ ಇಮ್ಮಿಟೀರಿಯಲ್. ಅದು ಯಾರಾದ್ರೂ CM ಆಗ್ಲಿ, ಅದು ಜನಸಾಮಾನ್ಯನಿಗೆ ಇಮ್ಮಿಟೀರಿಯಲ್. ಅಲ್ಲಿಗೆ ಏನು ರಾಜ್ಯದಲ್ಲಿ ಯಾವ್ದು ಸಮಸ್ಯೆಗಳೇ ಇಲ್ಲ ಅಂತ ಇವ್ರು ಅನ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಅವರ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿರ್ತಕ್ಕಂಥದ್ದು GBA ಚುನಾವಣೆಯನ್ನ ಡೆಲ್ಲಿಲಿ ಕೂತ್ಕೊಂಡು ಮಾತಾಡುವಂಥದ್ದು ಏನಿದೆ. ಆಮೇಲೆ ಆ GBA ಚುನಾವಣೆ ಬಗ್ಗೆ ಅಲ್ಲಿಗೆ ಸ್ಥಳೀಯ ನಾಯಕತ್ವದ ಬಗ್ಗೆ ಇವರಿಗೆ ನಂಬಿಕೆ ಇಲ್ವಾ? ಆಮೇಲೆ ಅಲ್ಲ ಸರ್, ಈಗ ಸ್ಥಳೀಯ ನಾಯಕರ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ? ಆಮೇಲೆ ರಾಜ್ಯ ನಾಯಕತ್ವದ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ? ಅಂದ್ರೆ ಇಂತ ಹಲವಾರು ಪ್ರಶ್ನೆಗಳಿಗೆ ಪಾಪ ಕಾಂಗ್ರೆಸ್ ನಾಯಕರುಗಳ ಹತ್ರ ಉತ್ತರ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಕಳಕಳಿಯಾದ್ರೂ ಇಷ್ಟೇ, ಇವತ್ತು ಜನಸಾಮಾನ್ಯ ದಿನ ಬೆಳಗ್ಗೆ ಎದ್ದಿದ ತಕ್ಷಣನೇ ಅವನಿಗೆ ಹಲವಾರು ಸಮಸ್ಯೆಗಳಿದಾವೆ. ಪ್ರಾಮಾಣಿಕವಾಗಿ ಒಂದು ರಾಜ್ಯ ಸರ್ಕಾರವಾಗಿ ನೀವು ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಿ. ಈ ಮೊದಲು ಇವತ್ತೇನು ನೀವು ಬೆಲೆಗಳನ್ನ ಗಗನಕ್ಕೇರಿಸ್ತಾ ಇದ್ದೀರಿ. ಕ್ರೂಷಿಯಲ್ ಟೈಮ್ ಇನ್ನು ಉಳಿದಿರುವಂತದ್ದು 2 ವರ್ಷ. ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಾಗಿದ್ರು ಕೂಡ ನಿರ್ಣಯ ಕೈಗೊಳ್ಳೋದಕ್ಕೆ ಸೂಕ್ತ ಸಮಯ ಅಂತ. ಇವತ್ತು ಅಂದ್ರೆ ನಿಮ್ ಕೈಯಲ್ಲಿ ಐವಾನ್ ಡಿಸೋಜ ಅವರೇ, ಇವತ್ತು ನಿಮ್ಗೆ 30 ತಾರೀಕಿಗೆ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನೌಕರರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸರ್. ಪಾಪ ಅವ್ರಿಗೆ ನೀವು ಕೊಡ್ಬೇಕಾಗಿರ್ತಕ್ಕಂಥದ್ದು DA TA ಆಮೇಲೆ ಅವ್ರದ್ದು ಸ್ಯಾಲ್ರಿಗಳನ್ನ ಕೊಡೋದಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಸರ್. ಪಾಪ ಅವ್ರನ್ನ ಕಣ್ಣೀರಿನಲ್ಲಿ ವಿಚಾರಕ್ಕೆ ಮಾತಾಡಕ್ಕೆ ಯಾರಿಗೂ ನೈತಿಕತೆ ಇಲ್ಲ ಬಿಡಿ. ಬೆಲೆ ಏರಿಕೆ ವಿಚಾರಕ್ಕೆ ಮಾತಾಡಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ಸರ್ಕಾರ ನಡೀತಾ ಇರ್ತಕ್ಕಂಥ ಸಂಕಷ್ಟ ಅನುಭವಿಸ್ತಾ ಇರೋದು ರಾಜ್ಯದ ಜನ, ಸಂಕಷ್ಟ ಅನುಭವಿಸ್ತಾ ಇರೋದು ರಾಜ್ಯದ ಜನ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಐವಾನ್ ಡಿಸೋಜ ಸರ್, ಇನ್ನ ಉಳಿದಿರುವಂತದ್ದು 2 ವರ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಏನೇ ನಿರ್ಧಾರ ಕೈಗೊಂಡ್ರೂ ಕೂಡ ಅದಕ್ಕೆ ಸೂಕ್ತ ಸಂದರ್ಭ ಇವಾಗ್ಲೇ ಅಂತ. ಸಣ್ಣ ಕರೆಕ್ಟ್ ಇದೆ, 2 ವರ್ಷ ಇದೆ. ಮುಂದಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ. 2 ವರ್ಷದ ಅವಧಿಯಲ್ಲಿ ಏನೇನು ತೀರ್ಮಾನಗಳು ಮಾಡ್ಬೇಕು
ಬಹುಶಃ ಇವತ್ತಿನ ಸಭೆಯಲ್ಲಿ ಅದೊಂದು ತೀರ್ಮಾನ, ಒಳ್ಳೆ ತೀರ್ಮಾನ ಆಗ್ತದೆ ಮತ್ತು ರಾಜ್ಯ ಸರ್ಕಾರ ಮತ್ತಷ್ಟು ಬಲಿಷ್ಠಗೊಳ್ತದೆ, ಕಾರ್ಯಕರ್ತರಿಗೆ ಮತ್ತಷ್ಟು ಹೆಚ್ಚು ಶಕ್ತಿ ಸಿಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಸರ್ ಐವಾನ್ ಡಿಸೋಜ ಅವರೇ, ಇವತ್ತು ನೀವು ಮತ್ತೆ 2028ಕ್ಕೆ ನಿಮ್ ನಾಯಕರು ಹೇಳ್ತಿದಾರಲ್ಲ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ದಯವಿಟ್ಟು ಮೊದಲು ಯಾವ್ದಾದ್ರು ಒಂದು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಮಾಡಿ ನೋಡಿ. ನಿಮಗೆ ಜನ ಯಾವ ಮಟ್ಟಕ್ಕೆ ರೊಚ್ಚಿಗೆದ್ದಿದ್ದಾರೆ, ಸರ್ ಯಾವ ಮಟ್ಟಕ್ಕೆ ಉಪಚುನಾವಣೆಗಳೆಲ್ಲ ರೋಷ ಆಯ್ತಲ್ಲ ಸರ್ ಅನ್ನುವಂಥದ್ದನ್ನ ವೆಂಕಟೇಶ್ ಅವರೇ, ನಮ್ಗೆ ಪರಿಚಯ. ಉಪಚುನಾವಣೆಗಳೆಲ್ಲ ಆಯ್ತು, ಅದನ್ನೇ ಉಪಚುನಾವಣೆಯಲ್ಲಿ ರಿಸಲ್ಟ್ ಕೂಡ ಅಲ್ಲೇ ಬಂತು, ಗೊತ್ತಾಗುತ್ತೆ. ಉಪಚುನಾವಣೆ ರಿಸಲ್ಟ್ ಕೂಡ ಬಂತು. ಅದನ್ನ ಹಾಗಾದ್ರೆ ಯಾವ ರೀತಿಯ ವ್ಯಾಖ್ಯಾನ ಮಾಡ್ತೀರಾ? ಏನ್ ಸರ್ ಏನ್ ಹೇಳ್ತೀರಾ? ಉಪಚುನಾವಣೆ ರಿಸಲ್ಟ್ ನ ಯಾವ ರೀತಿಯ ವ್ಯಾಖ್ಯಾನ ಮಾಡ್ತೀರಾ ಹಾಗಾದ್ರೆ? 2 ಸ್ಥಾನವನ್ನ ಗೆದ್ರು, ಹಂಗಾದ್ರೆ ಫುಲ್ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪರವಾಗಿದ್ದಾರೆ ರಾಜ್ಯದ ಜನ, ಬಿಜೆಪಿ ವಿರುದ್ಧವಾಗಿದ್ದಾರೆ ಅಂತ ಅನ್ಕೊಳ್ಬೇಕಾ? ಸರ್ ಸಾಮಾನ್ಯವಾಗಿ ಉಪಚುನಾವಣೆಗಳೇನಿದಾವೆ, ಸಾಮಾನ್ಯವಾಗಿ ಉಪಚುನಾವಣೆಗಳು ಆಡಳಿತಾರೂಢ ಪಕ್ಷಗಳಿಗೆ ಒಂದಷ್ಟು ಪೂರಕವಾಗಿ ಇರ್ತವೆ ಅನ್ನುವಂಥದ್ದು ಈಗಿನ ಚುನಾವಣೆಗಳ ರಿಸಲ್ಟ್ ಗಳನ್ನು ನೋಡಿದಾಗ ನಮ್ಗೆ ಕಂಡು ಬಂದಿರ್ತಕ್ಕಂಥದ್ದು. ಆದ್ರೆ ಯಾವ್ದೇ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ನೀವು ನಿಮ್ಗೆ ಧೈರ್ಯ ಇದ್ರೆ ಇವತ್ತು GBA ಚುನಾವಣೆಯನ್ನ ನೀವು ಡಿಕ್ಲೇರ್ ಮಾಡಿ, ಅಲ್ಲ ನಿಮ್ಮ ನಾಯಕರುಗಳಿಗೆ ಹೇಳ್ಬಿಟ್ಟು ಡಿಕ್ಲೇರ್ ಅಲ್ಲ ಅಲ್ಲ ಮಾಡಿ, ನೀವು ವೆಂಕಟೇಶ್ ಚುನಾವಣೆ ಅವರೇ, ಮಾಡಿ. ನಿಮ್ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಮಾಡ್ಲಿಲ್ಲ ಅಲ್ಲ. GBA ಎಲೆಕ್ಷನ್ ಆಗಿ 5 ವರ್ಷ ಆಯ್ತು, ಇವ್ರ ಪಕ್ಷ ಬಂದು 3 ವರ್ಷ ಆಯ್ತು. ನಿಮ್ಮ ಪಕ್ಷನೂ ಕೂಡ ಈ ಹಿಂದೆ ಆಡಳಿತ ಮಾಡ್ತಾ ಇತ್ತು. ನೀವ್ ಯಾಕೆ ಧೈರ್ಯ ಮಾಡ್ಲಿಲ್ಲ ಅವಾಗ? ನೀವ್ ಯಾಕೆ ಧೈರ್ಯ ಮಾಡ್ಲಿಲ್ಲ ಆ ಟೈಮಲ್ಲಿ? ಖಂಡಿತವಾಗೂ ನಾನು ಒಪ್ಕೊಳ್ತೀನಿ. ಆ ವಿಚಾರದಲ್ಲಿ ನಾವು ಸಹ ಒಂದಷ್ಟು ನಮ್ ಕಡೆಯಿಂದ ತಪ್ಪುಗಳಾಗಿದೆ. ಆ ತಪ್ಪುಗಳಾಗಿರೋದಕ್ಕೇನೆ ನಮ್ಮನ್ನ ಇವತ್ತು ಪ್ರತಿಪಕ್ಷದಲ್ಲಿ ಕುಂಡ್ರಿಸಿದ್ದಾರೆ. ನಾವು ಪ್ರತಿಪಕ್ಷದಲ್ಲಿ ಇದ್ಕೊಂಡೇನೆ ಜನಸಾಮಾನ್ಯನ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಬಟ್ ನೀವು ಅಧಿಕಾರಸ್ಥದಲ್ಲಿ ಇದ್ದೀರಲ್ಲ, ನೀವು ಅಧಿಕಾರೂಢ ಪಕ್ಷ ಆಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು, ಅದನ್ನ ಇವತ್ತು ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಆಡಳಿತದಲ್ಲಿ ಇದ್ದಾಗ ಒಂಥರ, ಆಡಳಿತದಲ್ಲಿ ಇಲ್ದೇ ಇದ್ದಾಗ ಒಂಥರ ಈ ಪಕ್ಷಗಳ ಮನಸ್ಥಿತಿ ಅಲ್ಲ. ಒಪ್ಕೊಳ್ಬೇಕಲ್ವಾ ವೆಂಕಟೇಶ್ ಅವ್ರೆ? ನೀವಿದ್ದಾಗ ನೀವು ಮಾಡ್ಲಿಲ್ಲ, ಈಗ ಅವ್ರಿದ್ದಾಗ ಅವ್ರು ಮಾಡ್ಬೇಕು. ಅದನ್ನು ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಲ್ಲ. ಹೌದು, ನಾವು ಮಾಡಿಲ್ಲ, ಆ ವಿಚಾರದಲ್ಲಿ ನಾವು ತಪ್ಪು ಮಾಡಿದ್ದೇವೆ. ಆದ್ರೆ ನೀವು ಅದನ್ನೇ ಮುಂದುವರಿಸ್ತಾ ಇದ್ದೀರಲ್ಲ, ನಿಮ್ ಕೈಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಇವತ್ತು ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಇವತ್ತು ಆಗಸ್ಟ್ ಒಳಗಡೆ ಮೊದಲು ಬಾಯಿ ಮುಚ್ಕೊಂಡು ಚುನಾವಣೆ ಮಾಡ್ರಿ ಅಂತ ಹೇಳ್ತಿದಾರಲ್ಲ, ಯಾಕೆ ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಇವಾಗ ಮುಂದೆ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ ಹೊರಟಿದ್ದೀರಿ ನೀವು? ವೆಂಕಟೇಶ್ ಅವರೇ, ಇನ್ನ ಉಳ್ದಿರೋದು 2 ವರ್ಷ. ಯಾವುದೇ ಪಕ್ಷಕ್ಕಾದ್ರೂ ಇದೊಂಥರ ಬ್ಯಾಟಲ್ ಫೀಲ್ಡ್ ಇನ್ಮೇಲೆ 2 ವರ್ಷ ಇರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆ ಚುನಾವಣೆಗೆ. ಸೊ ಯಾವುದೇ ಪಕ್ಷವನ್ನು ನಿರ್ಧಾರ ಮಾಡಬೇಕು ಅಂದ್ರೆ ನಿಮ್ ಪಕ್ಷದಲ್ಲೇ ಆಗ್ಲಿ, ಇವನ್ ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ಲಿ, ಇದೊಂದು ಸೂಕ್ತ ಸಂದರ್ಭ ಅಂತ ಕೇಳಿದೆ ಅವಾಗ್ಲೇ ಐವಾನ್ ಡಿಸೋಜ ಅವರಿಗೆ. ಅದೇ ಪ್ರಶ್ನೆ ನಿಮ್ಗೂ ಕೇಳ್ತಾ ಇದ್ದೀನಿ ಸರ್. ಖಂಡಿತವಾಗೂ ಇವತ್ತು ನಾವು ಒಂದು ಅತ್ಯಂತ ಜವಾಬ್ದಾರಿಯುತವಾದಂತ ಒಂದು ಪ್ರತಿಪಕ್ಷವಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಅರಿತು ಇವತ್ತು ನಮ್ಮ ನಾಯಕರುಗಳು ಅತ್ಯಂತ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅವರವರ ಈಗ ಕಾನ್ಸ್ಟಿಟ್ಯೂನ್ಸಿಗಳು ಏನಿದಾವೆ ಆ ಕಾನ್ಸ್ಟಿಟ್ಯೂನ್ಸಿಗಳನ್ನ ಅದ್ಭುತವಾಗಿ ನೋಡ್ಕೊಳ್ತಾ ಇರ್ತಾರೆ. ಇಡೀ ರಾಜ್ಯದಲ್ಲಿ ನಮ್ಮವ್ರು ಪ್ರವಾಸನೂ ಮಾಡ್ತಾ ಇದ್ದಾರೆ. ಅದನ್ನ ದಿನನಿತ್ಯದ ಮಾಧ್ಯಮಗಳ ಮುಖೇನ ಇವತ್ತು ಅದನ್ನ ಈ ಕಾಂಗ್ರೆಸ್ನ ಆಡಳಿತವನ್ನ ಬೆತ್ತಲು ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ನೋಡಿದ್ವಿ. ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಹೇಳ್ತಾ ಇದ್ರಿ. ಅಂದ್ರೆ ನೀವು ಪೆಟ್ರೋಲ್ ಡೀಸೆಲ್ನು ಇನ್ಕ್ಲೂಡ್ ಮಾಡ್ಬಿಟ್ಟು ಹೇಳಿದ್ರ? ಓಕೆ, ಕೊನೆದಾಗ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಐವಾನ್ ಡಿಸೋಜ ಅವ್ರಿಗೆ. ಸರ್, ಅವಾಗ್ಲಿಂದ ಕಟ್ ಆಗಿ ಬರ್ತಾ ಇತ್ತು, ಡಿಸ್ಟರ್ಬೆನ್ಸ್ ಇತ್ತು. ಫೈನಲಿ ನಾನು ಅವಾಗ್ಲೇ ಒಂದು ಮಾತನ್ನು ಕೇಳಿದೆ, ಸೂಕ್ತ ಸಂದರ್ಭನ ಅನ್ನುವಂಥದ್ದು. ಸರಿ ಆನ್ಸರ್ ಸಿಗ್ಲಿಲ್ಲ ಅದಕ್ಕೆ. ನಿಮ್ಮ ಮತ್ತೆ ನಾನು ಕೆಲವು ವಿಚಾರ ಹಂಚಿಕೊಳ್ಳಲೇಬೇಕು. ಇವತ್ತು ನಮ್ಮ ಕಾರ್ಯಕರ್ತರು ಬಹಳಷ್ಟು ಸಮಯ ವೇಟ್ ಮಾಡ್ತಾ ಇದ್ರು. ಕಾರ್ಯಕರ್ತರಿಗೆ ಕೊಡಬೇಕಾದ ಅಧಿಕಾರವನ್ನ ಕೊಡಬೇಕು. ಇದು ನಗರದ ಇದು ನಮ್ಮ ಕಾರ್ಪೊರೇಷನ್ ಮಂಡಳಿಗಳಿಗೆ ಸದಸ್ಯರುಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ರಾಜ್ಯದಲ್ಲಿ ಮಾಡಬೇಕು ಮತ್ತು ಅನೇಕ ಶಾಸಕರಿಗೆ, ಹೊಸ ಶಾಸಕರಿಗೆ, ಹೊಸ ಮುಖಂಡರಿಗೆ ಅವಕಾಶ ಕೊಡಬೇಕು. ಇದೆಲ್ಲ ಚಿಂತನೆ ನಮ್ಮ ಪಕ್ಷದಲ್ಲಿ ಇತ್ತು. ಇದರ ಬಗ್ಗೆ ಇವತ್ತೊಂದು ಸೂಕ್ತ ತೀರ್ಮಾನ ಆಗ್ತದೆ. ಇವತ್ತು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ಮುಂದೆ ನಮ್ಮ ಚುನಾವಣೆಗೆ ಸಹಕಾರಿ ಆಗ್ತಕ್ಕಂಥದ್ದು. ಮುಂದೆ 2028ಕ್ಕೆ ಅಧಿಕಾರಕ್ಕೆ ಬರ್ಲಿಕ್ಕೆ ಮಾಡ್ಬೇಕಾದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ನಾನು ಒಂದು ಮಾತು ಹೇಳ್ಬೇಕು, ಈ ರಾಜ್ಯದ ಜನತೆಗೆ ಬಿಜೆಪಿ ಪಕ್ಷ ದೊಡ್ಡ ಒಂದು ಹೊಡೆತವನ್ನ ಕೊಟ್ಟಿದೆ. ದಿವಸ ಪೆಟ್ರೋಲ್, ಡೀಸೆಲ್ ಮತ್ತು LPG ರೇಟ್ ಅನ್ನು ಜಾಸ್ತಿ ಮಾಡುವ ಮೂಲಕ ಇವತ್ತು ಜನರಿಗೆ ಸಂಕಷ್ಟದಲ್ಲಿ ಈಡು ಮಾಡಿದ್ದಾರೆ. ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ.
ನಾವು ಮಾಡ್ತಾ ಇದ್ದೇವೆ. ಬಿಜೆಪಿ ಕೂಡ ಮಾಡಿ ಸರ್, ಒಂದು ಹೊಡೆದ ಮನೆ ಹೋರಾಟ ಹಾಕಿದೆ. ಮಾಡಿ ಸರ್. ಬಿಜೆಪಿ ಯಾರು ರಾಜ್ಯದ ಯಾರು ಅಧ್ಯಕ್ಷರು ಏನೇನ್ ಮಾಡಿದ್ದಾರೆ ಮಾಡ್ಲಿಕ್ಕೆ ಅದನ್ನ ಸಾಧ್ಯ ಜನ ಆಗದಂತ ಒಪ್ಕೊಳ್ಬೇಕಾಗುತ್ತೆ. ಪರಿಸ್ಥಿತಿ ಯಾವ್ದು ಇದೆ. ಯಾರಿಗೆ ಪಾಠ ಬಿಜೆಪಿ ಕಲಿಸ್ಬೇಕಾಗುತ್ತೆ ಅವ್ರಿಗೆ ರಾಜ್ಯದಲ್ಲಿ ಕಲಿಸ್ತಾರೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಕರ್ನಾಟಕ ಸಮಯದ ಅಭಾವ. ರಾಜ್ಯದಲ್ಲಿ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಐವಾನ್ ಡಿಸೋಜಾ ಸರ್ ಹಾಗೆ MR ವೆಂಕಟೇಶ್ ಅವರೇ ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಾಲ ನಿಮ್ಮದು.